ಓಂ ನಮಃ ಶಿವಾಯ, ಶ್ರೀಮಾತ್ರೇ ನಮಃ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಗುರು ರಾಶಿ ಪರಿವರ್ತನೆ 2026 ಜೂನ್ 2ನೇ ತಾರೀಕು ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದರಿಂದ ಮೇಷ ರಾಶಿಯವರಿಗೆ ಏನೇನು ಫಲಗಳು ಸಿಗುತ್ತೆ, ಏನೇನು ಘಟನೆಗಳು ಘಟಿಸ್ಬೋದು, ಯಾವ್ಯಾವ ಕಾಲಮಾನದಲ್ಲಿ ಘಟಿಸ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಇದೇ ಜೂನ್ 2ರಂದು ಗುರುವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕಟಕ ರಾಶಿಯಲ್ಲಿ ಗುರು ಉಚ್ಚತ್ವವನ್ನು ಹೊಂದುತ್ತಾರೆ, ಅಂದರೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕಟಕ ರಾಶಿಯಲ್ಲಿ ಕೊಡ್ತಾ ಇದ್ದಾರೆ. ಮೇಷ ರಾಶಿಯವರಿಗೆ ಇದು 4ನೇ ಮನಸ್ಸು ಆಗುತ್ತೆ, ಸುಖ ಸ್ಥಾನವಾಗುತ್ತೆ. ಸೊ ಮೇಷರಾಶಿಯವರಿಗೆ ಕಳೆದ 1.5 ವರ್ಷಗಳಿಂದ ಸಾಡೆ ಸಾತಿಯ ಪ್ರಭಾವದಿಂದ ಕೆಲಸದಲ್ಲಿ ಒತ್ತಡ, ಮನೆಯಲ್ಲಿ ಒತ್ತಡ, ಕುಟುಂಬದಲ್ಲಿ ಒತ್ತಡ, ಈ ರೀತಿಯಾಗೆಲ್ಲ ಅನುಭವಿಸ್ತಿದ್ರಲ್ಲ, ಸ್ವಲ್ಪ ನಿಮಗೂ ಮನಸ್ಸು ಪ್ರಶಾಂತತೆ ಕಡೆ ವಾಲುತ್ತೆ. ಯಾಕೆಂದರೆ ಸುಖಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಭಾಗ್ಯಾಧಿಪತಿಯಾಗಿ ವ್ಯಯಾಧಿಪತಿಯಾಗಿ ಸುಖಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ನಿಮಗೆ ಮನಸ್ಸಿಗೆ ಒಂದು ಪ್ರಶಾಂತತೆ ಅನ್ನೋದು ಬರುತ್ತೆ. ತುಂಬ ಅರಿಬಿರಿ ಏನು ಮಾಡ್ಕೊಂಡಿದ್ರಿ ಈ ವರ್ಷ ಆದಷ್ಟು ಶಾಂತ ರೀತಿಯಲ್ಲಿ ಹೋಗ್ತೀರಾ. ಸೊ ತುಂಬ ಜನ ಮೇಷರಾಶಿಯವರು ಈ ಒಂದು ಜೂನ್ 2, 2026ರಿಂದ ಜೂನ್ 25, 2027 ಒಳಗಡೆ ಒಂದು ಗೃಹ ಯೋಗ, ವಾಹನ ಯೋಗ ಅನ್ನೋದು ನಿಮಗೆ ಬರ್ತಾ ಇದೆ. ಗುರು ಯಾವ ಮನೆಗೆ ಹೋಗ್ತಾರೆ ಆ ಮನೆಯನ್ನು ವೃದ್ಧಿ ಮಾಡ್ತಾರೆ. ಹಾಗಾಗಿ ಭಾಗ್ಯಾಧಿಪತಿ ನಿಮಗೆ ತಂದೆ ಸಹಕಾರ ಸಿಗುತ್ತೆ. ಒಂದು ವಾಹನ ಕೊಡಬೇಕಾದ್ರೆ, ಒಂದು ಮನೆ ಮಾಡಬೇಕಾದ್ರೆ, ಆಸ್ತಿ ಕೊಡಬೇಕಾದ್ರೆ ನಿಮಗೆ ತಂದೆ ಸಹಕಾರ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಭಾಗ್ಯ ನಿಮ್ಮ ಸಾಥ್ ನೀಡುತ್ತೆ. ಭಾಗ್ಯ ಸಾಥ್ ನೀಡಿದರೆ ಎಂಥ ದೊಡ್ಡ ಬೆಟ್ಟ ಆದ್ರೂ ನಾವು ಕ್ಷಣ ಮಾತ್ರದಲ್ಲಿ ಸರಾಗವಾಗಿ ಹತ್ಬೋದು. ಆ ರೀತಿಯಾದ ಒಂದು ಪ್ರಭಾವ ನಿಮಗೆ ದೈವಿಕ ಕೃಪೆಯಿಂದ ಸಿಗುತ್ತೆ. ವಿಶೇಷವಾಗಿ ದೈವಿಕ ಕೃಪೆ ನಿಮಗೆ ಸಿಗುತ್ತೆ. ಹಾಗೆ ತಾಯಿ ಜೊತೆ ಏನಾದರೂ ಮನಸ್ತಾಪ ಇತ್ತು ಕಳೆದ ವರ್ಷದಿಂದ ಅಂತೇಳಿದರೆ, ಈ ವರ್ಷ ಗುರು ಜೂನ್ ನಂತರ ಒಂದು ಅನ್ಯೂನ್ಯತೆ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ತಾಯಿಯ ಸಹಕಾರ ಅನ್ನೋದು ನಿಮಗೆ ಸಿಗುತ್ತೆ. ಹಾಗೆ ಈ ವರ್ಷ ನಿಮಗೆ ಇನ್ನೂ ಕೆಲವೊಂದು ಸುಖ ಸಾಧನೆಗಳನ್ನು ನೀವು ಕೊಳ್ಳೋ ಯೋಗ ಅನ್ನೋದು ಮೂಡಿ ಬರ್ತಾ ಇದೆ. ಗುರು ಸುಖಸ್ಥಾನಕ್ಕೆ ಹೋಗಿರೋದ್ರಿಂದ ಆ ಒಂದು ಯೋಗ ಮೂಡಿ ಬರ್ತಾ ಇದೆ. ಹಾಗೆ ಈ ನವಂಬರು, ಡಿಸೆಂಬರು, ಜನವರಿ ಇಲ್ಲಿ ಗುರುವು ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಸೊ ಪೂರ್ವ ಪುಣ್ಯಕ್ಕೆ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ. ಇದೂ ಒಂದು ಗುರುಬಲ ನಿಮಗೆ ಬರುತ್ತೆ. ಇನ್ನೊಂದು ಅದ್ಭುತ ಫಲನ ಈ 3 ತಿಂಗಳು ನೀವು ನೋಡ್ಬೋದು. ಪೂರ್ವ ಪುಣ್ಯಕ್ಕೆ ಬಂದ ತಕ್ಷಣ ನಿಮಗೆ ಯಾರು ಈ ಶಿಕ್ಷಣ ಇಲಾಖೆ, ಆಹಾರ ಇಲಾಖೆ, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಕ್ಷೇತ್ರ, ಕಾನೂನು ಕ್ಷೇತ್ರದಲ್ಲಿದ್ದರೆ ನಿಮಗೆಲ್ಲ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಯಾರು ಕ್ರಿಯೇಟಿವಿಟಿಯಿಂದ ಕೆಲಸ ಮಾಡೋರು ಇರ್ತಾರೆ ಅವರಿಗೆ ತುಂಬ ಅವಕಾಶಗಳು ಬರುತ್ತೆ. ಆ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಧನಲಾಭವನ್ನು ಮಾಡ್ಕೊಳ್ಳುವಂಥ ಅವಕಾಶ ನಿಮಗೆ ಇರುತ್ತೆ. ಹಾಗೆ ಸಂತಾನಕ್ಕೆ ಯಾರು ಪ್ರಯತ್ನ ಮಾಡ್ತಿದ್ದಾರೆ, ಅಕ್ಟೋಬರ್ ನಂತರ ಮೇಷರಾಶಿಯ ಯೋಗ್ಯ ದಂಪತಿಗಳಿಗೆ ಸಂತಾನ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಈ ಲವ್ ಲೈಫಲ್ಲಿದ್ದರೂ ಆದಷ್ಟು ಸ್ವಲ್ಪ ಸಾಡೆ ಸಾತಿ ನಡೀತಿರೋದ್ರಿಂದ ನಿಮಗೆ ಪ್ರತಿರೋಧ ಅನ್ನೋದು ಜಾಸ್ತಿ ಬರುತ್ತೆ. ಯಾರು ಸಹಕಾರ ಕೊಡೋದಿಲ್ಲ, ನಿಮ್ಮದ್ದೇನೆ ಮನಸ್ತಾಪ ಅನ್ನೋದು ಬರುತ್ತೆ. ಗುರು ಪಂಚಮಕ್ಕೆ ಹೋದಾಗ ಈ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ನಿಮಗೆ ಪ್ರೀತಿ ಪ್ರೇಮದಲ್ಲಿ ಒಂದು ಸಫಲ ಸಿಗುವಂಥ ಅವಕಾಶ ಜಾಸ್ತಿ ಇರುತ್ತೆ. ಹಾಗೆ ಗುರು ಹಿರಿಯರನ್ನ, ತಂದೆ ತಾಯಿಗಳ ಜೊತೆ ನೀವು ಮಾತಾಡಿದರೆ ಅವರಿಂದ ಒಂದು ಒಳ್ಳೆಯ ರೀತಿಯ ನಿಮಗೆ ಆಶೀರ್ವಾದ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮುಂದಿನ ವರ್ಷ ಗುರುವು ಪಂಚಮ ಭಾಗಕ್ಕೆ ಹೋದಾಗ ನೀವು ವಿವಾಹವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಶೇರ್ ಮಾರ್ಕೆಟು ಯಾರಿದ್ದೀರಾ, ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಆದಷ್ಟು ಶೇರ್ ಮಾರ್ಕೆಟ್ಲಿ ಇನ್ವೆಸ್ಟ್ಮೆಂಟ್ನ ಕಡಿಮೆ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಶನಿ ಕಾಲ ಪುರುಷ ಕುಂಡಲಿ ಕೊನೆಯ ಭಾವದಲ್ಲಿದ್ದಾನೆ, ಅಂದರೆ ಮುಕ್ತಿ ಸ್ಥಾನದಲ್ಲಿದ್ದಾನೆ. ಅಂದರೆ ಎಲ್ಲವೂ ರೀಸೆಟ್ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲಿವರೆಗೂ ಮೇಷರಾಶಿಯವರೆಗೂ ಸಂಚಾರ ಮಾಡಲ್ಲ, ಅಂದರೆ ಆಲ್ಮೋಸ್ಟ್ 2027 ಜೂನ್ವರೆಗೂ ಅವ್ರು ಮೇಷರಾಶಿಗೆ ಬರ್ತಾರೆ. ಅಲ್ಲಿವರೆಗೂ ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಬೇಡ ಅನ್ನೋದು ನನ್ನ ರೆಕಮೆಂಡೇಷನು. ಭೂಮಿ ಮೇಲೆ ಆಗ್ಬೋದು, ಶೇರ್ ಮೇಲೆ ಆಗ್ಬೋದು. ಇಡೀ ಬ್ರಹ್ಮಾಂಡನೇ, ಪ್ರಪಂಚನೇ ರೀಸೆಟ್ ಆಗುವಂಥ ಒಂದು ಸಮಯ ಇದೆ. ಯುದ್ಧಗಳೆಲ್ಲ ನಡೀತಾ ಇದೆ. ಹಾಗಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡ. ಆದಷ್ಟು ಸೇಫಾಗಿ ನೀವು ಒಂದು ಹಣನ ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ ವಿಶೇಷವಾಗಿ ಈ ಮಕ್ಕಳ ವಿಚಾರವಾಗಿ, ಹಾಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಧನವ್ಯಯ ಆಗೋ ಸಾಧ್ಯತೆ ಇರುತ್ತೆ. ನೀವು ಮೇಷರಾಶಿಯವರು ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಎದೆ ನೋವು ಕಾಣುವಂಥದ್ದು ಗ್ಯಾಸ್ಟ್ರಿಕ್ಕಿಂದ ಇರುತ್ತೆ. ಆದಷ್ಟು ಸೂಕ್ತ ವೈದ್ಯರನ್ನು ಕಂಡು ನೀವು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ವಿಶೇಷವಾಗಿ ಯಾರು ಒಂದು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇದ್ದೀರಾ,
ನಿಮಗೆ ಖಂಡಿತ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಖಂಡಿತ ಪ್ರಯತ್ನ ಮಾಡಿ. ನೀವು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ದೀರಾ, ಉನ್ನತ ಪದವಿಯನ್ನು ಇಲ್ಲೇ ಒಳ್ಳೊಳ್ಳೆ ಒಂದು ಸಂಸ್ಥೆಗಳಿಂದ ವಿದ್ಯಾಸಂಸ್ಥೆಗಳಿಂದ ಮಾಡಬೇಕು ಅಂತ ಇದ್ದೀರಾ, ನೀವು ಖಂಡಿತ ಜೂನ್ ನಂತರ ಪ್ರಯತ್ನ ಮಾಡಿ. ನಿಮ್ಗೆ ಒಳ್ಳೆಯ ಅವಕಾಶ ಸಿಕ್ಕಿ ಬರುತ್ತೆ. ಹಾಗೆ ಅದಕ್ಕೆ ದೈವಿ ಕೃಪೆನೂ ಇರುತ್ತೆ. ಹಾಗೆ ಕೆಲವರಿಗೆ ಪದವಿ ಯೋಗ ಅನ್ನೋದು ಖಂಡಿತ ಇದೆ. ಹಂಗೆ ವಿದೇಶ ಪ್ರವಾಸ ಅನ್ನೋದು ನಿಮಗೆ ಜೂನ್ ನಂತರ ಖಂಡಿತ ಬರುತ್ತೆ. ಸೊ ಗುರುವಿಂದ ನೀವು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೇಕು, ಈ ಸಾಡೆ ಸಾತಿಯ ಒಂದು ಪ್ರಭಾವ ಕಡಿಮೆ ಆಗಬೇಕು ಅಂತ ಹೇಳಿದರೆ ನೀವು ಗುರು ದತ್ತಾತ್ರೇಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಹಾಗೆ ಕ್ಷೇತ್ರವಾಸ ಮಾಡ್ಕೊಂಡು ಬನ್ನಿ. ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಹೆಚ್ಚಿನ ಪ್ರಭಾವಗಳನ್ನ ನೀವು ಪಡಿಬೋದು. ಯಾಕೆ ಅಂತೇಳಿದರೆ ತೀರ್ಥ ಕ್ಷೇತ್ರಗಳಲ್ಲಿ ಏನಿದೆ, ವಿಶೇಷವಾಗಿ ನಮ್ಮ ಸ್ನಾನ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಔರ ಅನ್ನೋದೊಂದಿರುತ್ತೆ, ಎನರ್ಜಿ ಫೀಲ್ಡ್ ಅನ್ನೋದೊಂದಿರುತ್ತಲ್ಲ, ನಾವೆಷ್ಟು ಸ್ನಾನ ಮಾಡಿ ಎದ್ದೇಳಿದಾಗ ನಮ್ಮ ಎನರ್ಜಿ ಫೀಲ್ಡು ಕ್ಲೀನ್ ಆಗ್ತಾ ಹೋಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಬಂದ ಮೇಲೆ ನಮಗೆ ಅವಕಾಶಗಳಿರ್ಬೋದು, ಕೆಲವೊಂದು ರಿಲೇಷನ್ ಚೆನ್ನಾಗೋದು, ಅವಕಾಶಗಳು ಹುಡುಕಿ ಬರೋದು, ಜಾಬ್ ಸಿಗೋದು, ಇವೆಲ್ಲ ಆಗುತ್ತೆ. ಈ ತೀರ್ಥಕ್ಷೇತ್ರಗಳು, ದೇವಸ್ಥಾನಕ್ಕೆ ನಾವು ಹೋಗಿ ಬರೋ ಉದ್ದೇಶ ಏನಂದರೆ, ನಾವು ಹೋಗಿ ಬರ್ತಾ ಇದ್ದರೆ ನಮ್ಮ ಪ್ರಾಬ್ಲಮ್ಸ್ ಡಿಸಫಿಯರ್ ಆಗುತ್ತೆ, ನಮ್ಮ ಜೀವನದಲ್ಲಿ ಪಾಸಿಟಿವ್ ಅನ್ನೋದು ಕಾಣ್ತಾ ಹೋಗುತ್ತೆ. ಸೊ ನೀವು ಗಾಣಗಾಪುರ ದತ್ತಾತ್ರೇಯವ್ರನ್ನ ದರ್ಶನ ಮಾಡ್ಕೊಂಡು, ಕ್ಷೇತ್ರವಾಸ ಮಾಡ್ಕೊಂಡು, ತೀರ್ಥ ಸ್ನಾನ ಮಾಡ್ಕೊಂಡು ಬಂದರೆ ಅದ್ಭುತ ಫಲ ಪಡಿಬೋದು. ಹಾಗೆ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿ. ಇದರಿಂದಲೂ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಥಾಟ್ ಪ್ಯಾಟ್ರನ್ಸ್ ಏನಿರುತ್ತೆ ಅದು ಚೇಂಜ್ ಆಗಿ ಒಳ್ಳೆ ಅವಕಾಶಗಳು ಬರುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಷರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.